ನಂಜಪ್ಪ ಸಣ್ಣ ಕೆ ಮುನೇಗೌಡ ಎನ್ನುವಂಥವರು ಇದೇ ನಮ್ಮ ಬಂಗಾರಪೇಟೆ ತಾಲೂಕು ಸೂಲುಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಂಥ ವಡಗೇರಿ ಗ್ರಾಮದ ಸೂಲುಕುಂಟೆ ಗ್ರಾಮದ ಕೃಷ್ಣಪ್ಪನವರ ಮಗ ಮುನಿರಾಜು ಎಂಬುವರ ಬಳಿ ಸುಮಾರು 14 ವರ್ಷಗಳ ಹಿಂದೆ ಅರಸಪ್ಪನವರ ಮಗ ಮುನಿರಾಜು ಎಂಬುವರ ಬಳಿ 14 ವರ್ಷಗಳ ಹಿಂದೆ 1 ಎಕರೆ 36 ಗುಂಟೆ ಜಮೀನನ್ನು ಖರೀದಿ ಮಾಡಿ ಅದನ್ನು ಅಂದೇ ಆ ಸಮಯದಲ್ಲಿ GPA ರಿಜಿಸ್ಟರ್ ಮಾಡ್ತಿದ್ದಾರೆ. GPA ರಿಜಿಸ್ಟರ್ ಆದ ಮೇಲೆ ಜೊತೆಗೆ ನಮ್ಮ ನಂಜಪ್ಪನವರ ಹೆಸರಿಗೆ ಪಾಣಿ ಇದೆ, ಪಟ್ಟ ಇದೆ, ಎನ್ಕಮರೆನ್ಸ್ ಸರ್ಟಿಫಿಕೇಟ್ ಇದೆ, ಸಂಬಂಧಪಟ್ಟಂಥ ಕಂದಾಯ ಇಲಾಖೆಯನ್ನು ಕಂದಾಯ ಪಾವತಿ ಮಾಡಿರ್ತಕ್ಕಂಥ ತೆರಿಗೆ ರಸೀದಿ ಇದೆ, ಚೀಟಿ ಇದೆ. ಎಲ್ಲ ಇದ್ದರೂ ಕೂಡ ಅವರು ಸುಮ್ಮನೆ 5 ರೂಪಾಯಿಗಳ ಬಾಂಡ್ನಲ್ಲಿ ಒಂದು ನಕಲಿ ತಮ್ಮನ್ನು ಅಂದರೆ ಹೆಬ್ಬೆರಳಿನ ಗುರ್ತನ್ನು ಹಾಕ್ಕೊಂಡು ಕೇಸ್ ಹಾಕಿದ್ರು. ಬಂಗಾರಪೇಟೆಯಲ್ಲಿ ಕೇಸ್ ಓಡೋಯಿತು. ಕೇಸ್ ಹೋದ ಮೇಲೆ ಮೇಲ್ಮನವಿ ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿಗಳು ನನ್ನ ನ್ಯಾಯಾಲಯದ ಸಂದರ್ಭದಲ್ಲಿ ಒಂದು ಆದೇಶ ಮಾಡಿದ್ರು. ನೋಡಿ, ನಾವು ಈ ಥರ ಆದೇಶ ಮಾಡಿದ್ದೀವಿ, ನಾವು ನಿಮಗೆ ಲಿಂಬಾರ್ಹವನ್ನು ಕೊಡ್ತಾಯಿದ್ದೀವಿ, ನೀವು ಸಹಾಯಕ ಕಮಿಷನರ್ ಕಚೇರಿಗೆ ಹೋಗಿ ನೀವು ದಾವೆ ಹೂಡ್ಬೋದು. ಕೋಲಾರ ಜಿಲ್ಲಾ ಸಹಾಯಕ ಕಮಿಷನರ್ ಅವರ ನ್ಯಾಯಾಲಯದಲ್ಲಿ ನಂಜಪ್ಪ ಸಣ್ಣ ಕೆ ಮುನೇಗೌಡರ ಪರವಾಗಿ ಆದೇಶ ಆದಮೇಲೆ ಆ ಅಂದಿನಿಂದ ಇದುವರೆಗೂ ಅವರ ಸಣ್ಣ ಪಾಣಿ, ಪಟ್ಟ, EC, ಮ್ಯೂಟೇಷನ್ನು ಮತ್ತು ಸಂಪೂರ್ಣವಾಗಿ ಎಲ್ಲ ದಾಖಲೆಗಳು ಅವರ ಹೆಸರಲ್ಲಿ ಬರ್ತಾಯಿದೆ. ಆದರೆ ಬಂಗಾರಪೇಟೆ ತಾಲೂಕಿನಲ್ಲಿ ADLR ಗಮನಕ್ಕೆ ಹೋಗಲಿಲ್ಲ. ಸರ್ವೇ ಅಧಿಕಾರಿಗಳು ADLR ಗಮನಕ್ಕೆ ತರದೆ ಅವನ ಅಡ್ವಸ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾಂಡುರಂಗ ಎಂಬುವರು ಇವರನ್ನು ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಅವರು ಇಲ್ಲಿಂದ ವರ್ಗಾವಣೆಯಾಗಿರುವಂಥದ್ದನ್ನು ನಮಗೆ ಗೋಚರಿಸುವ ಕಾರಣದಿಂದಾಗಿ ದಯವಿಟ್ಟು DTLR ನಮಗೆ ಜಿಲ್ಲಾ ಸರ್ವೇ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾಯಿದ್ವಿ. ದಯವಿಟ್ಟು ಯಾರಾದರೂ ಏನಾದರೂ ಒಂದು ಅರ್ಜಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅರ್ಜಿಯ ಜೊತೆಗೆ ಆ ಅಡಕಕ್ಕೆ ಎನ್ಕ್ಲೋಸ್ ಮಾಡಿ ಏನಾದರೂ ದಾಖಲೆಗಳಿದ್ದರೆ ನೀವು ಅರ್ಜಿಯನ್ನು ಪರಿಶೀಲನೆ ಮಾಡಿ ನಂಜಪ್ಪನ ದಾಖಲೆಗಳನ್ನು ಪರಿಶೀಲನೆ ಮಾಡಿ. ಒಂದು ವೇಳೆ ನಂಜಪ್ಪನವರಿಗೆ ಇರ್ತಕ್ಕಂಥ ದಾಖಲೆಗಳು ಸೂಕ್ತ ಅಂತಂದರೆ ನಂಜಪ್ಪನವರಿಗೆ ನೀವು ಹದ್ಬಸ್ ಫಿಕ್ಸ್ ಮಾಡಲಿಕ್ಕೆ ಅನುವು ಮಾಡಿ. ಇಲ್ಲ ಒಂದು ವೇಳೆ ನಂಜಪ್ಪನವ್ರಿಗೆ ದಾಖಲೆಗಳೇ ಇಲ್ಲ, ಕೃಷ್ಣಪ್ಪನವರಿಗೆ ಮುನಿರಾಜನವ್ರಿಗೆ ದಾಖಲೆ ಬೇಕಂದರೆ ಮುನಿರಾಜ ದಾಖಲೆಗಳ ಪ್ರಕಾರವಾಗಿ ನಮ್ಮ ಹದ್ಬಸ್ಸನ್ನು ನಿಲ್ಲಿಸಿ. ಒಂದು ವೇಳೆ ಯಾವುದೇ ರೀತಿಯ ದಾಖಲೆಗಳಿಲ್ಲದ ಸಂದರ್ಭದಲ್ಲಿ ಮುನ್ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಕನ್ಸಿಡರ್ ಮಾಡಿದ್ರೆ ನಾವು ನಿಮ್ಮ ವಿರುದ್ಧವಾಗಿ ಮುಂದಿನ ದಿನಮಾನಗಳಲ್ಲಿ ನಾವು ಹೋರಾಟ ಮಾಡಿ 27ನೇ ತಾರೀಕು ನಾವು 27ನೇ ತಾರೀಕು DTLR ವಿರುದ್ಧ ADLR ನಮ್ಮ DTLR ಜಿಲ್ಲಾ ಸರ್ವೇ ಅಧಿಕಾರಿಗಳ ಕಚೇರಿಯ ಮುಂದೆ ನಾವು ತಮ್ಮದೇ ಚಳುವಳಿ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡದೆ ADLR ಏನಿದಾರೋ ಅವರು ಪ್ರಾಮಾಣಿಕವಾಗಿದ್ದಾರೆ. ADLR ಬಂಗಾರಪೇಟೆ ತಾಲೂಕು ಸರ್ವೇ ಅಧಿಕಾರಿಗಳು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ DTLR ದಯವಿಟ್ಟು ಹೇಳ್ತಾ ಇದ್ದೀನಿ, ಯು ಮೈಂಡ್ ಇಟ್. ದಯವಿಟ್ಟು ದಾಖಲೆಗಳಿಲ್ಲದೆ ಏನೇನೂ ಮಾಡೋಕ್ಕೆ ಹೋದರೆ ನಾವು ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ದಯವಿಟ್ಟು ಕರ್ತಾ ಇದೆ, ರೆವೆನ್ಯೂ ಕೇಸ್ ಇದೆ, ಆಮೇಲೆ ರಿಜಿಸ್ಟರ್ ಆಗಿದೆ, ಪಾಣಿ ಎಲ್ಲ ದಾಖಲೆಗಳು ಇದ್ದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಹೌದು, ನಮ್ಮ ಎದುರಾಳಿಗಳು ಏನಾದರೂ ಇದ್ದರೆ ಇನ್ನು ಸಲ್ಲದ ದಾಖಲೆ ಸೃಷ್ಟಿ ಮಾಡಿ ಫೋರ್ಜರಿ ಎಬ್ಬೆಟ್ಟೊಂದು ಒತ್ತಿ ಒಂದು 5 ರೂಪಾಯಿ ಪೇಪರಲ್ಲಿ ಕೇಸ್ ಹಾಕಿದ್ದಾರೆ. ಕೇಸಲ್ಲಿ ಅವ್ರಿಗೆ ಯಾವುದೇ ತಡೆಯಾಜ್ಞೆ ಆಗಲಿ ಕೋರ್ಟ್ ಆದೇಶ ಆಗಲಿ ಏನೂ ಇಲ್ಲ. ಅದನ್ನು ಮುಂದಿಟ್ಕೊಂಡು ಇವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ನಾವು ಸ್ವಾತಂತ್ರ್ಯದಲ್ಲಿ ನಾವು ಬೆಳೆ ಹಾಕಿದ್ದೀರಿ, ನಮ್ಗೆ ಸ್ವಾತಂತ್ರ್ಯದಲ್ಲಿದ್ದಾಗ ನಾವು ತೂತಿಂದ ಬರೋಷ್ಟೊತ್ತ ಇನ್ನು ಸಲ್ಲದ ಕಿರುಕುಳ ಕೊಡೋದು, ಭಾರಿ ಹಿಂಸೆ ಕೊಡ್ತಾ ಇದ್ದಾರೆ. ನಮ್ಗೆ ಪೊಲೀಸ್ ರಕ್ಷಣೆ ಬೇಕು, ನಮ್ಗೆ ಹದ್ಬಸ್ತು ಮಾಡಿಕೊಡ್ಬೇಕು. ಪದೇ ಮನವಿ ಮಾಡ್ತಾಯಿದ್ದೀರಿ, ದಯವಿಟ್ಟು ಮಾಡಿಕೊಡಿ ಸರ್. ನಮ್ಮ ಜಮೀನು ಹತ್ರ ಬಂದು ಇಲ್ಲೂ ಸಲ್ಲದ ಕಿರುಕುಳ ಕೊಡ್ತಾ ಇದ್ದಾರೆ. ಇನ್ನು ನಮ್ಗೆ ಅಲ್ಲಿದೆ ಇಲ್ಲಿದೆ ಅನ್ನೋದು ಮಾರುಕಾತ್ರದಿಂದ ಅಲ್ಲೇ ಮಾಡಿದ್ವಿ. ಒಂದು ಸಾರಿ ಬಂಗಾರಪೇಟೆ ಸ್ಟೇಷನಲ್ಲಿ ಕಂಪ್ಲೇಂಟು 3 ಸಾರಿ ಕೊಟ್ಟಿದ್ದೀರಿ. ಅಲ್ಲಿ ಕದ್ದು ಅವರು ಸ್ಟೇಷನ್ನಿಂದ ಅವರು ಲೆಟ್ರ್ ಬರೆಸ್ಕೊಂಡಿದ್ದಾರೆ. ಇಲ್ಲಿ ADLR ಅವರು ನಾವು ಇವತ್ತು ನಾಳೆ ಅಂತೇಳಿ ಗುರ್ಸಕ್ತಾ ಇತ್ತು. ಮೊನ್ನೆ ಹೋದ ವಾರ ನಮ್ಮ ಸಂಘಟನೆಕಾರನ ಬೆಂಬಲದಿಂದ ಹೋಗಿ ಕೇಳಿದರೆ ನಾವು ಈ ಸಾರಿ ಖಂಡಿತವಾಗಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಮಾಡಿಸ್ಕೊಟ್ಟಿಲ್ಲ. ಇದೇ ಥರ ನೋವಿಂದ ಇದ್ದೀವಿ ಸರ್.